ಮಂಡ್ಯದ ಸಾಂಪ್ರದಾಯಿಕ ಹಬ್ಬ ಆಚರಣೆಗೂ ಬಡಿತ ಬರ. ಮೇಲುಕೋಟೆ ವೈರಮಡಿ ಉತ್ಸವಕ್ಕೆ ಸರ್ಕಾರದ ಬಳಿ ಹಣವೇ ಇಲ್ಲವಾ? ಹಾಗಾದ್ರೆ ಸರ್ಕಾರ, ಮುಜರಾಯಿ ಇಲಾಖೆ, ದೇಗುಲದ ಬಳಿ ಹಣ ಇಲ್ಲದೆ ಆಗೋಯ್ತಾ? ಹಾಗಾದ್ರೆ ನಿತ್ಯ ಲಕ್ಷಾಂತರ ರೂಪಾಯಿ ಆದಾಯ ತರುವಂತಹ ದೇಗುಲದಲ್ಲಿ ಇದೆಂಥ ಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂಥ ಪ್ರಶ್ನೆ ಹುಟ್ಟಾಕಿಕೊಳ್ತಾ ಇದೆ. ಇದೇ ಮೊದಲ ಬಾರಿಗೆ ಪ್ರಾಯೋಜಕತ್ವದಲ್ಲಿ ಬ್ರಹ್ಮೋತ್ಸವ ಆಯೋಜನೆಯನ್ನ ಮಾಡಲಾಗುತ್ತೆ. ಹಾಗಾದ್ರೆ ಪುರಾಣ ಪ್ರಸಿದ್ಧ ಐತಿಹಾಸಿಕ ಮೇಲುಕೋಟೆ ವೈರಮಡಿ ಬ್ರಹ್ಮೋತ್ಸವ ಇದೇ ಮಾರ್ಚ್ 23ರಿಂದ ಏಪ್ರಿಲ್ 4ರವರೆಗೆ ನಡೆಯಲಿರುವಂತಹ ಉತ್ಸವ ಈಗ ಭಾರೀ ಚರ್ಚೆಗೆ ಈಡಾಗ್ತಾ ಇದೆ. ಈ ಸಲದ ಉತ್ಸವದ ಆಹ್ವಾನ ಪತ್ರಿಕೆ ಪ್ರಾಯೋಜಕತ್ವದಲ್ಲೂ ಕೂಡ ಸ್ಥಳೀಯರಿಗಿಂತ ಹೊರ ರಾಜ್ಯದವರಿಗೆ ಆದ್ಯತೆಯನ್ನು ಕೊಟ್ಟಿರುವುದು ಕೂಡ ಕಾಣಿಸ್ತಾ ಇದೆ. ಸರ್ಕಾರ, ಜಿಲ್ಲಾಡಳಿತ, ದೇಗುಲದ ಆಡಳಿತ ಮಂಡಳಿ ನಡೆಗೆ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಬೇಕು. ಇದೇ ಮಾರ್ಚ್ 23ರಿಂದ ಏಪ್ರಿಲ್ 4ರವರೆಗೆ ನಡೆಯಲಿರುವಂತಹ ಉತ್ಸವ ಈಗ ಭಾರೀ ಚರ್ಚೆಗೆ ಎಡೆ ಮಾಡಿಕೊಳ್ತಾ ಇದೆ. ನಿತ್ಯ ಕೂಡ ಲಕ್ಷಾಂತರ ರೂಪಾಯಿ ಆದಾಯವನ್ನು ತರುವಂತಹ ದೇಗುಲದಲ್ಲಿ ಇದೆಂಥ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ, ಮುಜರಾಯಿ ಇಲಾಖೆ, ದೇಗುಲದ ಬಳಿ ಹಣ ಇಲ್ಲವಾ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಬೇರೆ ಬೇರೆ ರಾಜ್ಯದವರ ಹೆಸರುಗಳು ಆಹ್ವಾನ ಪತ್ರಿಕೆಯಲ್ಲಿ ಕಾಣಿಸ್ತಾ ಇರುವಂತದ್ದು. ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾಡಬೇಕು? ಸರ್ಕಾರದ ಬಳಿ ಹಣ ಇಲ್ಲವಾ? ಹಾಗಾದ್ರೆ ಬೇರೆಯವರನ್ನ ತೆಗೆದುಕೊಂಡಿದ್ದಾರೆ, ಯಾತಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ? ಸಾಕಷ್ಟು ಚರ್ಚೆಗಳನ್ನು ಅನುಮಾನಕ್ಕೆ ಎಡೆ ಮಾಡಿಕೊಳ್ತಾ ಇದೆ. ಹಬ್ಬ ಆಚರಣೆಗೂ ಬಡಿತ ಬರ ಎನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಮೇಲುಕೋಟೆ ವೈರಮಡಿ ಉತ್ಸವಕ್ಕೆ ಸರ್ಕಾರದ ಬಳಿ ಹಣ ಇಲ್ಲವಾ? ಹಾಗಾದ್ರೆ ಜಿಲ್ಲಾಡಳಿತ ಹತ್ರ, ದೇಗುಲದ ಆಡಳಿತ ಮಂಡಳಿಯವರ ಹತ್ರ ಖಾಲಿ ಖಜಾನೆ ಆಗಿ ಹೋಗಿದ್ಯಾ? ಹಾಗಾದ್ರೆ ಏನಾಗ್ತಾ ಇದೆ? ಹಾಗಾದ್ರೆ ಲಕ್ಷಾಂತರ ರೂಪಾಯಿ ಬರುವಂಥದ್ದು ಮೇಲುಕೋಟೆ ವೈರಮಡಿ ಉತ್ಸವಕ್ಕೆ ಸರ್ಕಾರದ ಬಳಿ ಕೊಡೋದಕ್ಕೆ ಹಣವೇ ಇಲ್ವಾ? ಹಾಗಾದ್ರೆ ಯಾತಕ್ಕೋಸ್ಕರ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಆ ಇನ್ವಿಟೇಷನ್ ಅನ್ನು ನೋಡಿದಂತಹ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಶಶಿಕುಮಾರ್, ಏನಾಗ್ತದೆ ಅಂತ? ಐತಿಹಾಸಿಕ ಮೇಲುಕೋಟೆ ವೈರಮಡಿ ಬ್ರಹ್ಮೋತ್ಸವ ಇದೇ ಮಾರ್ಚ್ 23ರಿಂದ ಪ್ರಾರಂಭ ಆಗುತ್ತೆ. ಆದ್ರೆ ಭಾರಿ ಚರ್ಚೆಗೆ ಕಾರಣ ಆಗ್ತಾರೆ. ಏನು ಚರ್ಚೆ? ಸರ್ಕಾರದ ಬಳಿ ಹಣ ಇಲ್ಲವಾ? ಆಡಳಿತ ಮಂಡಳಿ ಹತ್ರ ಹಣ ಇಲ್ಲವಾ? ಏನ್ ಕತೆ ಅಂತ? ನಿರೀಕ್ಷಾ, ಏನು ಮಂಡ್ಯದ ಮೇಲುಕೋಟೆಯಲ್ಲಿ ನಡೀತಿರ್ತಕ್ಕಂಥ ವೈರಮುಡಿ ಉತ್ಸವ ವಿಶ್ವಖ್ಯಾತೆಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ದೇಗುಲದ ಅದರಲ್ಲೂ ಕೂಡ ವೈರಮುಡಿ ಬ್ರಹ್ಮೋತ್ಸವವನ್ನ ಕಣ್ತುಂಬಿಕೊಳ್ಳಿಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸುವಂತದ್ದು. ಆದ್ರೆ ಪ್ರತಿ ವರ್ಷ ಸರ್ಕಾರ ಮತ್ತು ಜಿಲ್ಲಾಡಳಿತ, ದೇಗುಲದ ಆಡಳಿತ ಮಂಡಳಿ ವತಿಯಿಂದನೇ ನಡೀತಿರ್ತಕ್ಕಂಥ ಈ ಒಂದು ವೈರಮುಡಿ ಉತ್ಸವವನ್ನ ಈ ಬಾರಿ ಸ್ಪಾನ್ಸರ್ಗಳ ಮೊರೆ ಹೋಗಿದ್ದಾರಾ ಅನ್ನೋ ಒಂದು ಸಾಕಷ್ಟು ಪ್ರಶ್ನೆಗಳು, ಚರ್ಚೆಗಳು ಜಿಲ್ಲಾದ್ಯಂತ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ವೈರಮುಡಿ ಉತ್ಸವದ ಒಂದು ಆಹ್ವಾನ ಪತ್ರಿಕೆ ಏನಿದೆ, ಈ ಒಂದು ಆಹ್ವಾನ ಪತ್ರಿಕೆನಲ್ಲಿ ಸ್ಪಾನ್ಸರ್ಗಳ ಕಾರುಬಾರು ಎದ್ದು ಕಾಣ್ತಿರ್ತಕ್ಕಂಥದ್ದು. ಅಂದ್ರೆ ಇದೇ 23ರಿಂದ ಏಪ್ರಿಲ್ 4ರವರೆಗೂ ಕೂಡ ಈ ವೈರಮುಡಿ ಬ್ರಹ್ಮೋತ್ಸವ ನಡೀತಕ್ಕಂಥದ್ದು. ಪ್ರತಿನಿತ್ಯ ಒಂದಲ್ಲ ಒಂದು ಉತ್ಸವಗಳು ಈ ಒಂದು ವೈರಮುಡಿ ಉತ್ಸವದ ಅಂಗವಾಗಿ ನಡೀತಕ್ಕಂಥದ್ದು. ಆದ್ರೆ ಈ ಒಂದು ಪ್ರತಿದಿನದ ಒಂದು ಕಾರ್ಯಕ್ರಮ ಏನಿದೆ, ಪ್ರತಿಯೊಂದು ಕಾರ್ಯಕ್ರಮ ಕೂಡ ಒಬ್ಬೊಬ್ರು ಭಕ್ತರನ್ನ ಸ್ಪಾನ್ಸರ್ ಆಗಿ ಹಾಕೊಂಡಿರ್ತಕ್ಕಂಥದ್ದು. ಆಹ್ವಾನ ಪತ್ರಿಕೆಯಲ್ಲಿ ಸಾಕಷ್ಟು ಒಂದು ಚರ್ಚೆಯನ್ನು ಕೂಡ ಹುಟ್ಟಾಕಿರ್ತಕ್ಕಂಥದ್ದು. ಅಂದ್ರೆ ಸರ್ಕಾರ ಮತ್ತು ಜಿಲ್ಲಾಡಳಿತ, ದೇಗುಲದ ಆಡಳಿತ ಮಂಡಳಿಯಲ್ಲಿ ಈ ಒಂದು ಉತ್ಸವ ಮತ್ತು ಆಚರಣೆಗಳನ್ನ ಮಾಡ್ಲಿಕ್ಕೂ ಕೂಡ ಬರ ಬರ್ದಿದೆಯಾ, ಅಷ್ಟು ಅನುದಾನ ಇಲ್ವಾ, ಅದಕ್ಕಾಗಿ ಪ್ರಾಯೋಜಕತ್ವವನ್ನ ಪಡ್ಕೊಂಡಿದ್ದಾರ, ಒಂದು ಸಾಕಷ್ಟು ಚರ್ಚೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ಥಳೀಯ ಸಾರ್ವಜನಿಕರು ಮತ್ತು ಭಕ್ತರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರ್ತಕ್ಕಂಥದ್ದು. ಸರ್ಕಾರ ಈ ಒಂದು ಸ್ಪಾನ್ಸರ್ಗಳ ಏನು ಹೆಸರುಗಳನ್ನ ತೆಗಿಬೇಕು, ಅದ್ರ ವಿರುದ್ಧವಾಗಿ ಏನ್ ಸರ್ಕಾರ ಮತ್ತು ಭಕ್ತರು ಅಥವಾ ದೇಗುಲದ ಆಡಳಿತ ಮಂಡಳಿ, ಜಿಲ್ಲಾಡಳಿತನೇ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಿರ್ತಕ್ಕಂಥದ್ದು. ನಿರೀಕ್ಷಾ. ಥ್ಯಾಂಕ್ ಯು ಶಶಿಕುಮಾರ್, ನಿಮ್ಮೆಲ್ಲ ಮಾಹಿತಿಗಾಗಿ.